ನೀವೇನಾದರೂ ನಾನ್ ವೆಜ್ ಪ್ರಿಯರಾ? ಎಲ್ಲ ಮಾಂಸನೂ ಒಂದೇ ಕಡೆ ಸಿಗಬೇಕಾ? ಆ ಜಾಗ ಎಲ್ಲಿದೆ ಅಂತ ಹೇಳಿದ್ರೆ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ನೀವೇನಾದರೂ ನಾನ್ ವೆಜ್ ಪ್ರಿಯರಾ? ಎಲ್ಲ ಮಾಂಸನೂ ಒಂದೇ ಕಡೆ ಸಿಗಬೇಕಾ? ಆ ಜಾಗ ಎಲ್ಲಿದೆ ಅಂತ ಹೇಳಿದ್ರೆ ನೀವು ಗುಂಜೂರಿಗೆ ಬರಬೇಕು. ಗುಂಜೂರಲ್ಲಿ ನಿಮಗೆ ಫ್ರೆಶ್ ಮೀಟ್ ಆ್ಯಂಡ್ ಮೋರ್ ಅನ್ನೋ ಜಾಗದಲ್ಲಿ ನಿಮಗೆ ಚಿಕನ್ನು, ಮಟನ್ನು, ಸ್ಪೇರ್ ಪಾರ್ಟ್ಸು, ಸೀ ವಾಟರ್ ಫಿಶಸ್ಸು ಮತ್ತು ನಿಮಗೆ ಫ್ರೆಶ್ ವಾಟರ್ ಫಿಶಸ್ಸು ಎಲ್ಲ ಸಿಗುತ್ತೆ. ನಿಮಗೆ ಸಿಕ್ಕಾಪಟ್ಟೆ ವೆರೈಟೀಸು ಫಿಶಸ್ಸು ಎಲ್ಲನೂ ಇಲ್ಲಿದೆ. ನಿಮಗೆ ಏನೇನೆಲ್ಲ ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. सर नमस्कार। हाँ सर आपका नाम क्या है सर? प्रद्युम्न। सर कब से आ रहे हैं सर इधर? हम इधर से 3-4 महीने से आ रहे हैं। ओके सर, क्या 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 अच्छा रहता है सर इधर? यहाँ से स्पेशली हम लोग मटन लेते हैं और ये खासी मटन रहता है जो हम उड़ीसा के लोग खाते हैं, वेस्ट बंगाल के लोग खाते हैं। तो खासी मटन मिलता है, इसकी क्वालिटी बहुत अच्छा है और साफ़ सुथरा भी है, क्लीन भी है, हाइजीन लगता है, राइट। तो ये वन ऑफ द गुड स्टोर्स घर के पास में ही है प्रेस्टीज के, सो आई ऑफन कम हियर फॉर ऑल माई नॉन वेजिटेरियन फूड आइटम्स. Hygiene, yeah, coming to hygiene, right, you can come and experience yourself. It is very clean, very neat, people are very well behaved, they explain you, they give time to you, every customer is heard. I think it's a good place to come and visit once at least. Thank you sir.
ಸೊ ನಮ್ಮ ಜೊತೆ ಈಗ ಫ್ರೆಶ್ ಮೀಟ್ ಅಂಡ್ ಮೋರ್ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಅಂತ. ಅದೇ ಸರ್. ಸರ್ ನಿಮ್ಮ ಈ ಫ್ರೆಶ್ ಮೀಟ್ ಅಂಡ್ ಮೋರ್ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡಿ ಸರ್ ಸ್ವಲ್ಪ. ಅಂದರೆ ನಮ್ಮದು ಫ್ರೆಶ್ ಮೀಟ್ ಆ್ಯಂಡ್ ಮೋರ್ ಅಂತ ಹೆಸರೇ ಹೇಳುತ್ತೆ. ಫ್ರೆಶ್ ಆಗಿ ಹೈಜಿನಿಕ್ ಆಗಿ ಅದೇ ನಮ್ಮ ಕಾನ್ಸೆಪ್ಟ್. ಓಕೆ. ಆಮೇಲೆ ಕಸ್ಟಮರ್ ಯಾರೇ ಒಂದು ನಾನ್ ವೆಜ್ ಪ್ರಾಡಕ್ಟ್ ತಗೊಳ್ಬೇಕಂತ ಒಳಗಡೆ ಬಂದರೆ ಅವರಿಗೆ ಎಲ್ಲ ವೆರೈಟಿ, ಈಗ ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಆಮೇಲೆ ರಿಲೇಟೆಡ್ ಐಟಮ್ಗಳು, ಮಸಾಲ ಐಟಮ್ಗಳು, ಈ ಎಗ್ಸು ಅದೆಲ್ಲ ಒಂದೇ ಕಡೆ ಸಿಗೋ ಥರ ನಾವು ಅವರಿಗೆ ಸರ್ವಿಸ್ ಕೊಡ್ತಾ ಇದ್ದೇವೆ. ಓಕೆ ಸರ್, ಚಿಕನ್ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಚಿಕನ್ ಇಂದನೇ ಸ್ಟಾರ್ಟ್ ಚಿಕನ್ ಅಂದರೆ ನಮ್ಮ ಚಿಕನ್ ಎಲ್ಲ ವೆರೈಟಿ ಸಿಗುತ್ತೆ. ಈಗ ಲಾಲಿಪಾಪ್ ಆಗಿರ್ಬೋದು, ಡ್ರಮ್ ಸ್ಟಿಕ್ ಆಗಿರ್ಬೋದು. ಮೈನ್ ಅಂದರೆ ಟೆಂಡರ್ ಆಗಿರುತ್ತೆ ನಮ್ಮದು. ಟೆಂಡರ್ ಮೈನ್ ಕಾನ್ಸೆಪ್ಟೇ ಟೆಂಡರ್ ಜ್ಯೂಸಿನೆಸ್ ಈ ಥರ. ಅದರಿಂದ ನಮಗೆ ಕಸ್ಟಮರ್ ಚಿಕನಿಗೆ ಸ್ವಲ್ಪ ಜಾಸ್ತಿ ಬರ್ತಾರೆ. ಹಾಗೆ ಪಾರ್ಟಿ ಆರ್ಡ್ರುಗಳು, ಕ್ಯಾಟ್ರಿಂಗು, ಇದಕ್ಕೆಲ್ಲ ಬಲ್ಕ್ ಆರ್ಡ್ರುಗಳು ನಾವು ಸಪ್ಲೈ ಮಾಡ್ತೇವೆ. ರಿಟೇಲು ತುಂಬ ಚೆನ್ನಾಗಿ ಹೋಗುತ್ತೆ. ಟೆಂಡರ್ ಚಿಕನ್ ಅಂದರೆ ಎಷ್ಟು ಕೆಜಿ ಒಳಗಡೆ ಇರಬೇಕು? ಟೆಂಡರ್ ಚಿಕನ್ ಅಂದರೆ ನಿಮಗೆ 1 kg 1.1 ಮ್ಯಾಕ್ಸಿಮಮ್. ಓಕೆ. ಅದರಿಂದ ಮೇಲೆ ನಾವು ಹೋಗಲ್ಲ. ಅದೇ ನಮ್ಮದು size. ಓಕೆ. ಈಗ ಲೆಗ್ ಪೀಸ್ ಆಗಿರ್ಬೋದು, ಇಲ್ಲಾಂದ್ರೆ ನನಗೆ ಲಾಲಿಪಾಪ್ ಪೀಸ್ ಬೇಕಾಗಿರೋದು ಒಂದು 5 kg ಬೇಕು, 10 kg ಬೇಕು ಅಂತಂದ್ರೆ ಬಂದು ನಿಮ್ಮ ಹತ್ರ ತಗೊಂಬೋದು ಸರ್? ತಗೋಬಹುದು. 5 kg 10 kg ಅಂದ್ರೆ ಅದೇ ಸೇಮ್ ಡೇ ಅಂತ ತಗೋಬಹುದು. ಬಲ್ಕ್ ಆರ್ಡರ್ ಅಂದ್ರೆ ಈಗ 100 kg 500 kg ಈ ತರ ಬರುತ್ತೆ. ಅದು ಒಂದು 2 days ಮುಂಚೆ ಹೇಳ್ಬಿಟ್ರೆ ಸಾಕಾಗುತ್ತೆ. ನಾವು ಎಲ್ಲ ಅರೇಂಜ್ ಮಾಡ್ಕೊಡ್ತೇವೆ. ಓಕೆ ಸರ್. ಈಗ ಚಿಕನ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ಚಿಕನ್, ಡ್ರಮ್ ಸ್ಟಿಕ್, ಹೋಲ್ ಲೆಗ್, ಲಾಲಿಪಾಪ್, ವಿಂಗ್ಸ್, ಲಿವರ್, ಗಿಜಾರ್ಡ್, ಏನ್ ಸಪರೇಟ್ ಪಾರ್ಟ್ ಇದೆ ಅದೆಲ್ಲ ಸಿಕ್ಬಿಡುತ್ತೆ. ಓಕೆ. ನೆಕ್ಸ್ಟ್ ಅದ್ರ ಈ ಕಟಿಂಗ್ ಪ್ರೋಸೆಸ್ ನೋಡಿದೆ ನನಗೆ ನಿಮ್ಮಲ್ಲಿ ಬರೀ ಮಷಿನ್ ಕಟಿಂಗ್ ಇರುತ್ತೆ ಚಿಕನ್ ಅಲ್ಲಿ. ಮಷಿನ್ ಕಟಿಂಗ್ ಅಂದ್ರೆ ನಿಮ್ಗೆ ನೀಟಾಗಿ ಯೂನಿಫಾರ್ಮ್ ಆಗಿ ಒಂದೇ ಸೈಜ್ ಬಂದ್ಬಿಡುತ್ತೆ. ಒಳ್ಳೆ ಸೈಜ್, ಕಸ್ಟಮರಿಗೆ ಅದೇ ಲೈಕ್ ಆಗೋದು. ಯಾಕಂದ್ರೆ ನೀವು ಮಾಮೂಲಿ ಕುಂದದಲ್ಲಿ ಹೊಡೆದ್ಬಿಟ್ರೆ ಸೈಜ್ ಡಿಫರೆನ್ಸ್ ಬಂದ್ಬಿಡುತ್ತೆ. ಇದು ನೀವು 30 ಗ್ರಾಮ್ ಅಂದ್ರೆ ಎಕ್ಸಾಕ್ಟ್ 30 ಗ್ರಾಮ್, 25 ಗ್ರಾಮ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಆ ಇದರಿಂದ ನಾವು ಕಟ್ ಮಾಡಿ ಕೊಡ್ತೇವೆ. ವಿತ್ ಸ್ಕಿನ್, ವಿತೌಟ್ ಸ್ಕಿನ್, ವಿದೌಟ್ ಸ್ಕಿನ್ ಎಲ್ಲ ಸಿಗುತ್ತೆ. ಓಕೆ ಸರ್. ಸರ್ ಮತ್ತೆ ಮಟನ್ ವಿಷಯಕ್ಕೆ ಬರೋದಿನ, ಮಟನ್ ಅಲ್ಲಿ ನಾನು ನೋಡಿದೆ ನಿಮ್ಮ ಹತ್ರ ಎಲ್ಲ ಸ್ಪೇರ್ ಪಾರ್ಟ್ಸ್ ಇದಾವೆ. ಮಟನ್ ಕುರಿನೇ ತಗಲ ಹಾಕಿದ್ರಿ ನೀವು? ಕುರಿ ಇಲ್ಲ, ನಮ್ದು ಎಸ್ಪೆಷಲಿ ಗೋಟು. ಓಕೆ ಓಕೆ ಓಕೆ. ಕುರಿ ನಾವು ತರ್ಸಲ್ಲ. ಖಾಲಿ ಗೋಟು. ಅದು ಟೆಂಡರ್ ಮಟನ್. ಓಕೆ. ಟೆಂಡರ್ ಅಂದ್ರೆ ನಿಮ್ಗೆ ಕ್ಲೀನ್ ಆದ ನಂತರ ಒಂದು 7-8 kg ಈ ಸೈಜ್ ಇರುತ್ತೆ ಮಟನ್ ಅಲ್ಲಿ. ಆಮೇಲೆ ನಿಮ್ಗೆ ಸಪ್ರೇಟ್ ಏನ್ ಬೇಕಾದ್ರೆ ಈಗ ಬೋಟಿ, ತಲೆ ಮಾಂಸ, ಆಮೇಲೆ ಬ್ರೈನು ಈ ತರದೆಲ್ಲ ಸಪ್ರೇಟ್ ಬೇಕಾದ್ರೆ ಅದು ಸಹ ಸಿಕ್ಬಿಡುತ್ತೆ. ಅಂದ್ರೆ ಇವಾಗ ನೀವು ಲೆಗ್ ಆಗಿರ್ಬೋದು, ತಲೆ ಆಗಿರ್ಬೋದು, ನಾವು ಸುಡ್ಸೋದು ಬೇರೆ ಎಲ್ಲ ಇರುತ್ತೆ, ಕ್ಲೀನ್ ಮಾಡಿಸೋದು ಎಲ್ಲ ಇರುತ್ತೆ. ಇದೆಲ್ಲ ನೀವೇ ಮಾಡಿ ಇಟ್ಟಿರ್ತೀವಿ? ಇದೆಲ್ಲ ನಮ್ದು ಸಪ್ರೇಟ್ ಗೋಡನ್ ಅಲ್ಲಿ ನಾವು ಮಾಡಿಸ್ಬಿಟ್ಟು ನಾವು ತಗೊಂಡ್ಬರ್ತೇವೆ. ಏನೇನೆಲ್ಲ ಸಿಗುತ್ತೆ ಮಟನ್ ಅಲ್ಲಿ? ಮಟನ್ ಅಲ್ಲಿ ನಿಮ್ಗೆ ಪಾಯ, ಬೋಟಿ, ತಲೆ ಮಾಂಸ ಈ ತರದೆಲ್ಲ, ಆಮೇಲೆ ಕಪೂರು, ಓಕೆ, ಹಾರ್ಟ್, ಬೋಟಿ, ಹಾರ್ಟು ಎಲ್ಲ ಸಿಗುತ್ತೆ. ಮತ್ತೆ ಮಟನ್ ಅಲ್ಲೂ ಹಾಗೆ ನಾವು ಏನ್ ಪೀಸ್ ಬೇಕಾದ್ರೂ ಹಾಗೆ ಎಲ್ಲ ಬೇಕಾದ್ರೂ ಸಪ್ರೇಟ್ ಆಗಿ ಆರ್ಡರ್ ಕೊಡ್ಬೋದು. ಆಮೇಲೆ ನಿಮಗೆ ನಮ್ಮ ಹತ್ರ ರೆಗ್ಯುಲರ್ ಆಗಿ ನಾಟಿ ಚಿಕನ್, ಆಮೇಲೆ ಈ ಕಡಕ್ನಾಥ್, ಡಕ್ಕು ಇದೆಲ್ಲ ಇರಲ್ಲ. ಅದೆಲ್ಲ ನೀವು ಆರ್ಡರ್ ಕೊಟ್ರೆ, ನಾವು ಒಂದ್ ದಿವಸ ಮುಂಚೆ ಆರ್ಡರ್ ಕೊಟ್ರೆ ನಾವು ಸಪ್ರೇಟ್ ಆಗಿ ನಿಮ್ಗೆ ತರಿಸ್ಕೊಡ್ತೇವೆ. ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಯಾವ್ದು ಇಲ್ಲ ಅಂತ ಇರಬಾರ್ದು. ಅವರಿಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ತಂದ್ಕೊಡ್ತೀವಿ. ಹೌದು 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 ಸರ್. ಅದಾದ್ಮೇಲೆ ನೋಡಿದೆ ಸಿಕ್ಕಾಪಟ್ಟೆ ವೆರೈಟಿ ಫಿಶಸ್ ಇಟ್ಟಿದ್ದೀರಾ. ಫ್ರೆಶ್ ವಾಟರ್ ಮತ್ತೆ ಸೀ ವಾಟರ್ ನೀವು ಸಿಕ್ಕಾಪಟ್ಟೆ ಇಟ್ಟಿದ್ದೀರಾ. ಅದು ಪ್ರೀಮಿಯಂ ಪೀಸಸ್ ನೋಡಿದೆ ನಾನು, ದೊಡ್ಡ ಫಿಶ್. ಈ ಫಸ್ಟ್ ನೀವು ಸೀ ಫುಡ್ ಬಗ್ಗೆ ಹೇಳಿ ಸರ್ ನಮಗೆ. ಸೀ ಫುಡ್ ಅಂದ್ರೆ ಸೀ ಫುಡ್ ನಾವು ಡೈರೆಕ್ಟ್ ಆಗಿ ಮ್ಯಾಂಗ್ಳೂರಿಂದ ತರಿಸ್ಬಿಡ್ತೇವೆ. ಮ್ಯಾಂಗ್ಳೂರು, ಮಲ್ಪೆ ಈ ಬೆಲ್ಟ್ ಇಂದ, ಅರಬ್ಬಿ ಬೆಲ್ಟ್ ಜಾಸ್ತಿ ಡಿಪೆಂಡ್. ಸೀ ಫುಡ್ ಅಲ್ಲಿ ನಿಮ್ಗೆ ವೈಟ್ ಪಾಂಪ್ಲೆಟ್, ಸೇರ್ ಫಿಶ್, ಸಾಲ್ಮಾನು ಈ ತರ ಒಳ್ಳೊಳ್ಳೆ ಫಿಶ್ ರೆಗ್ಯುಲರ್ ಆಗಿರುತ್ತೆ. ಯಾವ ಸೀಸನ್ ಅನ್ಸೀಸನ್ ಯಾವ್ದಿಲ್ಲ ನಮಗೆ. ಎಲ್ಲ ಸೀಸನ್ ಅಲ್ಲೂ ಎಲ್ಲ ವೆರೈಟಿ ಸಿಗೋದಂದ್ರೆ ನಮ್ಮ ಸ್ಟೋರ್ ಅಲ್ಲಿ ಮಾತ್ರ. ನಿಮ್ಮ ಸ್ಟೋರ್ ಅಲ್ಲಿ? ಅದೇ ನೋಡಿದೆ ಸರ್. ಈಗ ನಾನು ನೋಡಿದ್ರೆ ಸೀ ಫುಡ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಎಷ್ಟು ಕೆಜಿ ತನಕ ಬರುತ್ತೆ ಸರ್? ಅದೊಂದು ನಿಮ್ಗೆ 18-20 kg ವರೆಗೆ ಬರುತ್ತೆ. ನಾವು ರೆಗ್ಯುಲರ್ ಆಗಿ ಒಂದು 8 kg 15 kg ಈ ತರ ತರಿಸ್ಬಿಡ್ತೇವೆ. ಅದು ಸ್ಲೈಸ್ ಬೇಕಾದ್ರೆ ಸ್ಲೈಸು, ಸ್ಮಾಲ್ ಫಿಶ್ ಬೇಕಾದ್ರೆ ಸ್ಮಾಲ್ ಫಿಶ್. ರೇಟ್ಸ್ ಎಲ್ಲ ಹೇಗಿರುತ್ತೆ ಸರ್? ಅದು ಡಿಫ್ರೆಂಟ್ ರೇಟ್ ಇರುತ್ತೆ. ಹೋಲ್ ತಗೊಂಡ್ರೆ ಹೋಲ್ ಚಿಕ್ಕ ತಗೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಸ್ಲೈಸ್ ಅಂದ್ರೆ ಅವ್ರಿಗೆ ವೇಸ್ಟೇಜ್ ಏನ್ ಬರಲ್ಲ, ಖಾಲಿ ಪೀಸಸ್ ಬರುತ್ತಲ್ಲ, ಆ ತರ ಸ್ವಲ್ಪ ಪ್ರೈಸ್ ಹೈ ಇರುತ್ತೆ. ಓಕೆ ಓಕೆ. ಅದಾದ್ಮೇಲೆ ನಾನು ವೈಟ್ ಪಾಂಪ್ಲೆಟ್ ನೋಡ್ತಿದ್ದೆ, ಸಿಕ್ಕಾಪಟ್ಟೆ ದೊಡ್ಡದಾಗ ವೈಟ್ ಪಾಂಪ್ಲೆಟ್ ಇತ್ತು. ವೈಟ್ ಪಾಂಪ್ಲೆಟ್ ಮೀಡಿಯಂ ಇರುತ್ತೆ, ಸ್ಮಾಲ್ ಇರುತ್ತೆ, ಆಮೇಲೆ ಬಿಗ್ ಸೈಜ್ 3 ವೆರೈಟೀಸ್ ಇರುತ್ತೆ. ಆಮೇಲೆ ಪ್ರಾನ್ಸ್ ಬಂದ್ರೆ ಪ್ರಾನ್ಸ್ ಅಲ್ಲಿ 3-4 ವೆರೈಟಿ ಇರುತ್ತೆ. ಸೀ ಪ್ರಾನ್ಸ್, ಆಮೇಲೆ ಟೈಗರ್ ಪ್ರಾನ್ಸ್, ಆಮೇಲೆ ಗೋಲ್ಡ್ ಅಂತ ಬರುತ್ತೆ, ರಿವರ್ ಇದು, ಪಾಂಡ್, ಈ ತರ ಎಲ್ಲ ವೆರೈಟಿ. ಈಗ ನಿಮಗೆ ಪ್ರೀಮಿಯಂ ಫಿಶಸ್ ಅಂದ್ರೆ ಯಾವ್ದು ಬರುತ್ತೆ ಇದರಲ್ಲಿ? ಪ್ರೀಮಿಯಂ ಅಂದ್ರೆ ನಿಮಗೆ ಸಾಲ್ಮನ್ ಬರುತ್ತೆ, ಆಮೇಲೆ ಸಿಯರ್ ಫಿಶ್, ವೈಟ್ ಪಾಂಪ್ಲೆಟ್, ಈ ತರ ಬ್ಲಾಕ್ ಪಾಂಪ್ಲೆಟ್, ಈ ತರ ರೆಡ್ ಸ್ನ್ಯಾಪರ್ ವೆರೈಟಿಗಳು ಬರುತ್ತೆ. ಆಮೇಲೆ ಫ್ರೆಶ್ ವಾಟರ್ ಅಲ್ಲಿ ನಿಮಗೆ ವೆರೈಟಿ ಇರುತ್ತೆ. ರೋಹು, ಕಟ್ಲ ಆಗಿರ್ಬೋದು, ಅದು ರೆಗ್ಯುಲರ್ ಇರುತ್ತೆ. ಆಮೇಲೆ ಕೋಲ್ಕತ್ತಾದಿಂದ ನಾವು ಸಪ್ರೇಟ್
ಸಪ್ರೇಟ್ ಆಗಿ ಅದ್ರ ಬಗ್ಗೆ ಕೇಳಿದೆ. ಅದು ಇನ್ನೊಂದು ನಿಮ್ದು ಕಾಸ್ಟ್ಲಿಯೆಸ್ಟ್ ಫಿಶ್ ಅಂದ್ರೆ ಯಾವ್ದದು? ಕಾಸ್ಟ್ಲಿಯೆಸ್ಟ್ ಅಂದ್ರೆ ನಾರ್ವೆ ಸಾಲ್ಮನ್ ಬರುತ್ತೆ. ನಾರ್ವೆ ಸಾಲ್ಮನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆಮೇಲೆ ಹಿಲ್ಸಾ ಅಂತ ಬರುತ್ತೆ. ಹಿಲ್ಸಾ ಈಗ ನೋಡ್ತಾ ಇದ್ದೀವಿ ನಾವು. ಎಷ್ಟಿರುತ್ತೆ ಸರ್ ಕೆಜಿ ಅದು? ಹಿಲ್ಸಾ ಒಂದು 2000 ಪ್ಲಸ್ ಇರುತ್ತೆ ಯಾವಾಗಲೂ. ಅಂದ್ರೆ ನಾವು ಕೋಲ್ಕತ್ತಾ ಇಲ್ಲ ಬಾಂಗ್ಲಾದೇಶ ಈ ಕಡೆಯಿಂದಾನೇ ಜಾಸ್ತಿ ತರಿಸೋದು. ಬಟ್ ನಮ್ಮ ಇದ್ರಲ್ಲಿ ಸಿಗೋದಿಲ್ಲ. ಇಲ್ಲ, ನಮ್ಮ ಕಡೆ ಸಿಗೋದಿಲ್ಲ. ಅಲ್ಲಿ ಕಸ್ಟಮರಿಗೆ ಅವ್ರ ರಿಕ್ವೈರ್ಮೆಂಟ್ಗೂ ತರಿಸ್ಬಿಡ್ತೇವೆ. ಅಂದ್ರೆ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಅವರು ಕೋಲ್ಕತ್ತಾದಿಂದ ಡೈರೆಕ್ಟ್ ತರಿಸ್ತೇವೆ. ಅವ್ರ ವೆರೈಟಿ ಈಗ ಪಾಪ್ತಾ ಆಗಿರ್ಬೋದು, ಆಡ್ ಆಗಿರ್ಬೋದು, ಬುವಾಲ್ ಆಗಿರ್ಬೋದು, ಟೇಂಗ್ಡಾ, ತೋಪ್ಶೆ, ಕಾಜೋಲಿ, ಈ ತರ ಹಿಲ್ಸಾ, ಈ ತರ ಇದೆಲ್ಲಾನು ಆ ಪ್ರಾಂತ್ಯದ ಅದೆಲ್ಲ ಬಾಂಗ್ಲಾದೇಶ ಮತ್ತೆ ಏನ್ ಹೇಳ್ತಾರೆ ಆ ಬೆಲ್ಟ್ ಇಂದ ತರಿಸ್ಬಿಡ್ತೇವೆ. ಆ ಬೆಲ್ಟ್ ಕಸ್ಟಮರಿಗೆ ಲೈಕ್ ಆಗುತ್ತಾರೆ. ಆಮೇಲೆ ಈ ಕಡೆ ನಮ್ಮ ಆಂಧ್ರದಿಂದನೂ ತರಿಸ್ಬಿಡ್ತೇವೆ. ಈ ರೋಹು, ಕಟ್ಲಾ, ರೂಪ್ಚಂದ್, ಬಾಸ ಇದೆಲ್ಲ ಈ ಆಂಧ್ರ ಬೆಲ್ಟ್ ಇಂದಾನು ಬಂದ್ಬಿಡುತ್ತೆ. ಸಿ ಫಿಶ್ ಮಾಮೂಲಿ ಅರಬ್ಬಿ ಬೆಲ್ಟ್. ಕೆಲವೊಂದು ನಾನು ನೋಡ್ತಿದ್ದೆ, ಕೆಲವೊಂದು ಲೈವ್ ಫಿಶಸ್ ಎಲ್ಲ ಇಟ್ಟಿದ್ರೆ ನೀವು. ಅದು ಲೈವ್ ಫಿಶಸ್ ಯಾವ? ಲೈವ್ ಫಿಶ್ ಅಂದ್ರೆ ಅದು ಪಾಂಡ್ ಅಲ್ಲಿ ಲೈವ್ ಫಿಶ್ ಇರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಸೋರ್ಸ್ ಮಾಡ್ಕೊಂಡು ನಾವು ವಾಟರ್ ಅಲ್ಲೇ ಇದೆ, ವಾಟರ್ ಅಲ್ಲೇ ಇರುತ್ತೆ. ಅಂದ್ರೆ ಫ್ರೆಶ್ ವಾಟರ್ ಇದು ಫಿಶಸ್ ಎಲ್ಲ. ಓಕೆ ಸರ್, ತುಂಬ ಚೆನ್ನಾಗಿತ್ತು. ನನಗೆ ನೋಡೋದೆಲ್ಲನೂ ಬಾಂಗ್ಡಾ ಆಗಿರ್ಬೋದು, ಇದಾಗ್ಬೋದು, ಸಿಕ್ಕಾಪಟ್ಟೆ ವೆರೈಟಿ ಫಿಶಸ್ ಇದೆ. ಬಟ್ ರೆಗ್ಯುಲರ್ ಆಗಿ ನಾವು ಒಂದು 40 ಇಂದ 50 ವೆರೈಟೀಸ್ ಮೇಂಟೈನ್ ಮಾಡ್ತೀವಿ. ಅಂದ್ರೆ ನಿಮ್ಮ ಶಾಪಿಗೆ ಬರ್ಬೇಕಂದ್ರೆ ಫಿಶಿಗೆ ಬರ್ಬೇಕಾ ಇಲ್ಲ ಅಂತ ಹೇಳಿದ್ರೆ ಈ ನಾನ್ ವೆಜ್ಗೆ ಬರ್ಬೇಕಾ? ಇದಕ್ಕೆ ಬರ್ಬೇಕಂತ ಇಲ್ಲ, ಎಲ್ಲ ನಾನ್ ವೆಜ್ ಪ್ರಿಯರು ಇದಕ್ಕೆ ಎಲ್ಲದಕ್ಕೂ ಬರ್ಬೋದು. ಮತ್ತೆ ಪಾಕೆಟ್ಸ್ ಎಲ್ಲ ನೋಡ್ತಾ ಇದೆ, ಡ್ರೈ ಫಿಶಸ್ ಎಲ್ಲ ಇಟ್ಟಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಡ್ರೈ ಫಿಶ್, ಆಮೇಲೆ ಮಸಾಲಾ ಐಟಮ್ ಇದೆಲ್ಲ. ಡ್ರೈ ಫಿಶ್ ಅಂದ್ರೆ ಸಪರೇಟ್ ವೆಂಡರ್ ಇರ್ತಾರೆ, ಅವರಿಂದ ತಗೊಂಡ್ಬರ್ತೇವೆ. ಈ ಮಸಾಲಾ ಐಟಮ್ ಅದೇ ರಿಲೇಟೆಡ್ ಏನೇನ್ ಬೇಕೋ ಎಲ್ಲಾನು ಎಲ್ಲ ಸಿಗುತ್ತೆ. ಎಗ್ ಅಲ್ಲಿ ಅಷ್ಟೇ, ಈಗ ನಾಟಿ ಎಗ್, ಆಮೇಲೆ ವೈಟ್ ಎಗ್, ನಾರ್ಮಲ್, ಬ್ರೌನ್ ಎಗ್ಸ್. ಫ್ರೀಸರ್ ಅಲ್ಲಿ ನಿಮ್ಗೆ ನಗೆಟ್ಸ್, ಸಾಸೇಜ್ ಇದೆಲ್ಲ ಬೇಕಾದ್ರೆ ಬಲ್ಕ್ ಆರ್ಡರ್ ಕೊಡ್ತೇವೆ. ಆಮೇಲೆ ಪ್ರೀಮಿಯಂ ಪ್ಯಾಕೆಟ್ ರಿಟೇಲ್ ಸೇಲಿಗೂ ಇಟ್ಕೊಂಡಿರ್ತೀವಿ. ಇದು ನಿಮ್ಮ ಶಾಪ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ? ಡೈಲಿ 8:30 ಓಪನ್ ಆಗುತ್ತೆ, ಈವ್ನಿಂಗ್ 8:30. ರಜಾ ಅಂತ? ರಜಾ ಯಾವತ್ತೂ ಇಲ್ಲ. ಮಂಡೇ ಒಂದ್ ದಿವಸ ಸ್ವಲ್ಪ ಲೇಟ್ ಆಗಿ ಓಪನ್ ಆಗುತ್ತೆ. 10:30 ಓಪನ್, 7 o'clock ಕ್ಲೋಸ್ ಆಗ್ಬಿಡುತ್ತೆ. ಇದು ಎಕ್ಸಾಕ್ಟ್ ಲೊಕೇಶನ್ ಯಾವುದು ಸರ್? ನಮ್ಮ ಯಾರಾದ್ರೂ ಸರ್ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಗುಂಜೂರು ಬಸ್ ಸ್ಟಾಪ್. ಗುಂಜೂರು ಬಸ್ ಸ್ಟಾಪ್ ಸರ್, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಅಂದ್ರೆ ನಿಮ್ಮ ಶಾಪ್ಗೆ ಬಂದು ತಗೊಂಡೋಗ್ಬೇಕಾ ಇಲ್ಲ ಆನ್ಲೈನ್ ಏನಾದ್ರು ಇದೆಯಾ? ಆನ್ಲೈನ್ ಇದೆ. ನಾವು ಈಗ ಪಿನ್ ಕೋಡ್ ಡೆಲಿವರಿ ಆಪ್ ಆಗ್ತಾ ಇದ್ದೇವೆ. ಆಮೇಲೆ ಸ್ವಿಗ್ಗಿಗೆ ಟೈಪ್ ಆಗ್ತಾ ಇದ್ದೇವೆ. ಅದರಿಂದ ಡೆಲಿವರಿ ಇಲ್ಲ, ಹೋಮ್ ಡೆಲಿವರಿ ನಾವು ಡೈರೆಕ್ಟ್ ನಮ್ದಿದೆ. ನಮ್ಮ ಹೋಮ್ ಡೆಲಿವರಿನೂ ಇದೆ, ಡೆಲಿವರಿ ಅವೈಲೇಬಲ್ ಇದೆ, ನಾವೇ ಕೊಡ್ತೇವೆ. ಮಿನಿಮಮ್ ಅಂತ ಏನಾದ್ರು? ಮಿನಿಮಮ್ ಏನಿಲ್ಲ ಸರ್, ಕಸ್ಟಮರಿಗೆ 300 ಮೇಲೆ ಆದ್ರೆ ಫ್ರೀ ಕೊಡ್ತಾ ಇದ್ದೇವೆ. ಅಪ್ ಟು ಎಷ್ಟು ಕಿಲೋಮೀಟರ್? ಒಂದು 5 ಕಿಲೋಮೀಟರ್, ಸರೌಂಡಿಂಗ್ 5 ಕಿಲೋಮೀಟರ್. ಗುಂಜೂರಿಂದ 5 ಕಿಲೋಮೀಟರ್ ಯಾರೇ ಇದ್ರು, ದೂರ ಇದ್ರು ಹೋಮ್ ಡೆಲಿವರಿ ನಿಮ್ಮ ಕಡೆಯಿಂದಾನೇ ಕೊಡ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀಟಾಗಿ ಚೆನ್ನಾಗಿ ಹೇಳ್ಕೊಟ್ಟೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ನಾನು ನೋಡ್ದಂಗೆ ತುಂಬ ಹೈಜೀನ್ ಆಗಿ, ತುಂಬ ಕ್ಲೀನ್ನೆಸ್ ಆಗಿ, ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ನೀವೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಸ್ಟೋರ್ಗೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀರಿ. ನಿಮಗೆ ಅಬೋವ್ 300 ರುಪೀಸ್ಗೆ ಏನಾದರೂ ಆರ್ಡರ್ ಮಾಡಿದ್ರೆ ವಿತಿನ್ 5 ಕಿಲೋಮೀಟರ್ಸಲ್ಲಿ ನಿಮಗೆ ಡೋರ್ ಡೆಲಿವರಿ ಕೂಡ ಕೊಡ್ತಾರಂತೆ. ಸೊ ಬನ್ನಿ, ಒಳ್ಳೆ ಫ್ರೆಶ್ ಆಗಿರೋ ಫಿಶಸ್ಸು ಮತ್ತು ಮೀಟ್ನ ತೊಗೊಂಡು ತಿಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.